ಬಳಗಾನೂರಿನಲ್ಲಿ ಸಂಭ್ರಮದ ಈದ್ ಮಿಲಾದ್ ಆಚರಣೆ ಮೆರವಣಿಗೆ, ವಿಶೇಷ ಪ್ರಾರ್ಥನೆ ಹಾಗೂ ಉಚಿತ ರಕ್ತದಾನ ಶಿಬಿರದ ಮೂಲಕ ಅರ್ಥಪೂರ್ಣ ಆಚರಣೆ. ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುವ ಪವಿತ್ರ ಈದ್ ಮಿಲಾದ್ ಹಬ್ಬವನ್ನು ಬಳಗಾನೂರು ಪಟ್ಟಣದಲ್ಲಿ ಶ್ರದ್ಧಾಭಕ್ತಿ, ಸಂಭ್ರಮ ಹಾಗೂ ಸೌಹಾರ್ದತೆಯೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ಶಾಹಿ ಜಾಮಿಯಾ ಮಸ್ಜಿದ್ನಿಂದ ಭವ್ಯ ಮೆರವಣಿಗೆ ನಡೆಸಲಾಯಿತು. ಸೂಫಿ ಶರಣ ಹಜರತ್ ಸೈಯದ್ ಸುಲ್ತಾನ್ ಶಾಹ ಖಾದ್ರಿ ಅರಬ್ ಅವರ ದರ್ಗಾದ ಪೀಠಾಧಿಪತಿ ಸೈಯದ್ ಮಹಮೂದ್ ಖಾದ್ರಿ ಅವರ ಸಾನ್ನಿಧ್ಯದಲ್ಲಿ ವಂಶಪಾರಂಪರ್ಯ ಮುತವಲ್ಲಿ ಸೈಯದ್ ಅಬ್ದುಲ್ ಖಾದರ್ ಭಾಷಾ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ನಿಕಟಪೂರ್ವ ಮುತವಲ್ಲಿಗಳಾದ ಎಸ್. ಶೇಖ್ ಶಾವಲಿ ಹಾಗೂ ಎಸ್. ಮೋದಿನ್ ಪಾಷಾ ಅವರ ಮಾರ್ಗದರ್ಶನ, ಖಬರಸ್ಥಾನ್ ಕಮಿಟಿಯ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಹಕಾರ ಹಾಗೂ ಬಳಗಾನೂರಿನ ಸಮಸ್ತ ಮುಸ್ಲಿಂ ಬಾಂಧವರ ಸಹಭಾಗಿತ್ವದಲ್ಲಿ ಆಚರಣೆ ನೆರವೇರಿತು. ರಕ್ತದಾನ ಮಹಾದಾನ ಎಂಬ ಸಂದೇಶ. ಈದ್ ಮಿಲಾದ್ ಅಂಗವಾಗಿ ರಕ್ತದಾನ ಮಹಾದಾನ ಎಂಬ ಮಾನವೀಯ ಸಂದೇಶ ಸಾರುವ ಉದ್ದೇಶದಿಂದ ಉಚಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಸಿಂಧನೂರಿನ ಪ್ರತಿಷ್ಠಿತ ಅನ್ನದಾನೇಶ್ವರ ರಕ್ತಕೇಂದ್ರದ ವೈದ್ಯರು ಹಾಗೂ ಸಿಬ್ಬಂದಿ ಆಗಮಿಸಿ ರಕ್ತ ಸಂಗ್ರಹಿಸಿದರು. ಪಟ್ಟಣದ ಶ್ರೀ ಮೆಹಬೂಬಸಾಬ್ ಸುಬಾನಿ ತಾತನವರ ಮೂಲಕ ಶಿಬಿರಕ್ಕೆ ಚಾಲನೆ ದೊರೆಯಿತು. 10 ಯುವಕರು ಉತ್ಸಾಹದಿಂದ ರಕ್ತದಾನ ಮಾಡಿ ಮಾನವೀಯ ಸೇವೆಗೆ ಕೈಜೋಡಿಸಿದರು. ಪಟ್ಟಣದ ವಿವಿಧ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಸಿಹಿ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂತಸವನ್ನು ಹಂಚಿಕೊಂಡರು. ಪ್ರವಾದಿಯ ಮಾನವೀಯ ಸಂದೇಶ ಸ್ಮರಣೆ. ಈದ್ ಮಿಲಾದ್ ಕಾರ್ಯಕ್ರಮಗಳಲ್ಲಿ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜೀವನ, ಸರಳತೆ, ಕರುಣೆ, ಮಾನವೀಯತೆ, ಸಹೋದರತ್ವ ಹಾಗೂ ಶಾಂತಿಯ ಸಂದೇಶಗಳನ್ನು ಸ್ಮರಿಸಲಾಯಿತು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಪರಸ್ಪರ ಗೌರವವನ್ನು ಬೆಳೆಸುವ ಅಗತ್ಯದ ಕುರಿತು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಮುಸ್ಲಿಂ ಸಮಾಜದ ಮುಖಂಡ ಹುಸೇನ್ ಭಾಷಾ ಬೂದಗುಂಪ ಮತ್ತು ಹಿರಿಯ ಮುಖಂಡ ಶಿಕ್ಷಕ ಎಂಡಿ ಆಲಂ ಭಾಷಾ ಮಾತನಾಡಿದರು. ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನನ ಹಾಗೂ ಅವರು ಸಮಾಜ ಮತ್ತು ಲೋಕಕಲ್ಯಾಣಕ್ಕಾಗಿ ನೀಡಿದ ಸಂದೇಶಗಳ ಕುರಿತು ವಿವರಿಸಿದರು. ಪೀಠಾಧಿಪತಿ ಸೈಯದ್ ಮಹಮೂದ್ ಖಾದ್ರಿ ಅವರು ಈದ್ ಮಿಲಾದ್ ಆಚರಣೆಯ ಮಹತ್ವವನ್ನು ತಿಳಿಸಿದರು. ವಿಶ್ವಶಾಂತಿಯ ಘೋಷಣೆಗಳೊಂದಿಗೆ ಮೆರವಣಿಗೆ. ಮಕ್ಕಾ ಮದಿನಾದ ಸ್ತಬ್ಧಚಿತ್ರಗಳನ್ನು ಅಲಂಕರಿಸಿದ ತೆರೆದ ವಾಹನದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯುದ್ದಕ್ಕೂ ಯುವಕರು ಹಾಗೂ ಮುಖಂಡರು ವಿಶ್ವಶಾಂತಿ, ಸಹೋದರತ್ವ ಮತ್ತು ಸೌಹಾರ್ದತೆಯ ಘೋಷಣೆಗಳನ್ನು ಕೂಗುತ್ತಾ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಮಹತ್ವವನ್ನು ಸಾರಿದರು. ಮಕ್ಕಳು, ಯುವಕರು ಹಾಗೂ ಹಿರಿಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಮೆರವಣಿಗೆಯ ನಂತರ ಪ್ರೀತಿಯ ಭೋಜನದ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು. ಪ್ರೀತಿ, ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ. ಈದ್ ಮಿಲಾದ್ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಪ್ರೀತಿ, ಸಹೋದರತ್ವ, ಶಾಂತಿ, ಕರುಣೆ ಮತ್ತು ಮಾನವೀಯತೆಯ ಸಂದೇಶ ಸಾರುವ ಪವಿತ್ರ ದಿನವಾಗಿದೆ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ಹಬ್ಬದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿತ್ತು. ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸುವ ಮೂಲಕ ಶಾಂತಿಯುತ ಆಚರಣೆಗೆ ಸಹಕರಿಸಿದರು. ಪಟ್ಟಣದಾದ್ಯಂತ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಹಿಂದೂ ಮುಸ್ಲಿಂ ಸೇರಿದಂತೆ ವಿವಿಧ ಸಮುದಾಯಗಳ ಜನರು ಪರಸ್ಪರ ಶುಭಾಶಯ ಕೋರುವ ಮೂಲಕ ಸೌಹಾರ್ದತೆ, ಭ್ರಾತೃತ್ವ ಹಾಗೂ ಸಾಮರಸ್ಯದ ಸಂದೇಶ ಸಾರಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಭಾಷು ಮುಲ್ಲಾರ್, ಈಸೂಫ್ ಸಾಬ್ ಅತ್ತಾರ್, ಖಾಜಾ ಸಾಬ್ ಮುಕ್ಕುಂದಿ, ಖಾಜಾ ಸಾಬ್ ನದಾಫ್, ಮುಖಂಡರಾದ ಇಸ್ಮಾಯಿಲ್ ಸಾಬ್ ಚೌಧರಿ, ಮಕ್ತುಮ್ ಸಾಬ್ ಮುಜಾವರ್, ಭಾಷಾ ಸಾಬ್ ಲಡ್ಡಿನ್, ರಾಜಾ ಹುಸೇನ್ ಟೇಲರ್ ಸೇರಿದಂತೆ ಖಬರಸ್ಥಾನ್ ಕಮಿಟಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹಲವು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ವರದಿ ಸುರೇಶ ಬಳಗಾನೂರು. ಮಾರಿ ನಮಸ್ಕಾರ ಸರ್. ನಮಸ್ಕಾರ.
ಸರ್ ಈ ಹಬ್ಬದ ವಿಶೇಷತೆ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ಜಯಂತಿ ಅಂಗವಾಗಿ ಇವತ್ತೆಲ್ಲ ನಾವು ಎಲ್ಲರೂ ಸಮಾಜ ಬಾಂಧವರು ಮತ್ತು ಎಲ್ಲ ಊರಿನ ಹಿರಿಯರ ಸಮ್ಮುಖದಲ್ಲಿ ಸಂಭ್ರಮದಿಂದ ಹೋಗಿ ಒಂದು ಊರಲ್ಲಿ ಒಂದು ಎಲ್ಲರೂ ಶಾಂತಿಯುತವಾಗಿ ಒಂದು ಹಬ್ಬವನ್ನು ಮೆರವಣಿಗೆ ಮೂಲಕ ಒಂದು ಹಬ್ಬವನ್ನು ಆಚರಿಸಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಪೊಲೀಸರು ಕೂಡ ನಮಗೆ ಸಾಥ್ ಕೊಟ್ಟರು. ಅವರೆಲ್ಲರಿಗೆ ನಮ್ಮ ಸಮಾಜದ ಪರವಾಗಿ ಊರಿನ ಎಲ್ಲ ಹಿರಿಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ ಸರ್. ನಮಸ್ಕಾರ. ಹಬ್ಬದ ವಿಶೇಷತೆ ಬಗ್ಗೆ ತಾವೇನು ಹೇಳ್ತೀರಿ? अस्सलामु अलैकुम रहमतुल्लाहि वबरकातुहू। तमाम आलम इस्लाम को सबसे पहले मैं 1500 सालाना जश्न ईद मिलाद नबी 1501 जश्न ईद मिलाद नबी सल्लल्लाहु अलैहि वसल्लम में मुबारकबाद पेश करता हूँ कि हर साल की तरह इस साल भी शाही जामिया मस्जिद के मुतवल्ली सैयद अब्दुल कादिर बादशाह कादरी साहब की जो सरपरस्ती में जो है ना ये मिलाद मुस्तफ़ा सल्लल्लाहु अलैहि वसल्लम का जुलूस का एहतमाम किया गया है। अल्हम्दुलिल्लाह हर साल भी शाही जामिया मस्जिद से जो है ना जुलूस निकलकर पूरे गांव की और शहर की बस्ती से होकर फिर शाही जामिया मस्जिद के पास पहुंचता। फिर यहाँ आने के बाद तमाम लोगों को जो है ना खाने का इंतज़ाम रहता। अल्हम्दुलिल्लाह आज से नहीं कई सदियों से जो है ना हमारे पास करते हुए आ रहे हैं। इंशाल्लाह आगे तक भी हम इसको जो है ना करते जाएंगे और अल्लाह से दुआ है कि अल्लाह ताला हम तमाम अहले इस्लाम को और हमारे बड़गानूर के शहर के रहने वालों को इस ईद को अमन और शांति से बनाने की हम सबको तौफीक व सआदत नसीब फरमाए। ತಾವು ಇದ್ರ ಬಗ್ಗೆ ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು. ಇವತ್ತು ಬಳಗಾನೂರು ಪಟ್ಟಣದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ 1501ನೇ ಇಸ್ವಿಯ ಜಯಂತಿ ಅಂಗವಾಗಿ ಅತ್ಯಂತ ವಿಜೃಂಭಣೆಯಿಂದ ಮಕ್ಕಾ ಮತ್ತು ಮದೀನಾದ ಒಂದು ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನು ಇವತ್ತು ಇಲ್ಲಿ ಶಾಹಿ ಜಾಮಿಯಾ ಮಸ್ಜಿದಿನಿಂದ ಹಿಡಿದು ಇವತ್ತು ಬಳಗಾನೂರಿನ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನು ಅತ್ಯಂತ ಸುಸೂತ್ರವಾಗಿ ಸರಳವಾಗಿ ಆಚರಣೆ ಮಾಡಿದ್ದು. ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಒಂದು ಜಯಂತಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಸಮಾಜದ ಗುರುಗಳಿಗೂ ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರಿಗೂ ಮತ್ತು ಮುಖ್ಯವಾಗಿ ಇಂದಿನ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಶಾಂತಿಯುತವಾಗಿ ಆಚರಣೆ ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಸಮಾಜದ ಎಲ್ಲ ಯುವಕರಿಗೂ ಕೂಡ ನನ್ನಿಂದ ಮತ್ತು ಸಮಾಜದ ಎಲ್ಲ ಹಿರಿಯರ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ.